ಹಾಯ್ ಡಿಯರ್ ಸ್ಟೂಡೆಂಟ್ಸ್, 2025ರಲ್ಲಿ SSLC ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳೇ, ಈಗಾಗಲೇ ಎಕ್ಸಾಮ್ ಬೋರ್ಡ್ನವರು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ಪ್ರತಿ ವಿಷಯದಲ್ಲಿ. ಹಾಗೆ ಇಂಗ್ಲೀಷ್ದಲ್ಲೂ 4 ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ವೀಕ್ಷಿಸಲಾಗಿ ಈಗ ಈ ವಿಡಿಯೋದಲ್ಲಿ ಪ್ರಮುಖವಾದ 3 ಅಂಕದ ಪ್ರಶ್ನೆಗಳನ್ನು ಕೊಡಲಾಗಿದೆ. ಹಾಗೆ SSLCಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳ ಬೇರೆ ಬೇರೆ ವಿಡಿಯೋಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇವೆ. ಆಸಕ್ತರುಗಳನ್ನು ವೀಕ್ಷಿಸಬಹುದು. ಓಕೆ, ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶನ್ಸ್, 3 ಅಂಕದ ಪ್ರಮುಖ ಪ್ರಶ್ನೆಗಳು. ಫಸ್ಟ್ ಕ್ವೆಶನ್, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಲೆಸನ್ನಿಂದ ಡಿಸ್ಕ್ರೈಬ್ ಹೌ ಬಲೇಶ್ವರ್ ರೆಸ್ಕ್ಯೂಡ್ ರೋಮಾ ತೆಲ್ರೇಜಾ. ರೋಮಾ ತೆಲ್ರೇಜಾ ಅವರನ್ನು ಬಲೇಶ್ವರ್ ಅವರು ಯಾವ ರೀತಿಯಾಗಿ ರೆಸ್ಕ್ಯೂ ಕಾಪಾಡಿದರು ಅನ್ನೋದನ್ನು ವರ್ಣಿಸಿರಿ ಅಂತ ಕೇಳ್ಬೋದು. ಆರ್ ದ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ ಲೆಸನ್ನಿಂದ ಅಮೇರಿಕನ್ಸ್ ಆ್ಯಂಡ್ ದಿ ಓಲ್ಡ್ ಮ್ಯಾನ್ ವರ್ ವೆರಿ ಜನರಸ್ ಇನ್ ದೇರ್ ಓನ್ ವೇಸ್, ಜಸ್ಟಿಫೈ ದಿ ಸ್ಟೇಟ್ಮೆಂಟ್. ಅಮೇರಿಕದವರು ಹಾಗೆ ಓಲ್ಡ್ ಮ್ಯಾನ್ ಅಂದರೆ ಡಾನ್ ಅನ್ಸೆಲ್ಮ್ ಅವರು ತಮ್ಮದೇ ಆದ ರೀತಿಯೊಳಗೆ ಅವ್ರು ಏನಾಗಿದ್ದರು ಅಂತಂದರೆ ಜನರಸ್ ಅಂದರೆ ಉದಾರವಾದಿಗಳಾಗಿದ್ದರು, ಹೇಗೆ ಅನ್ನೋದನ್ನು ಬರೀಬಹುದು. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ನರೇಟ್ ದಿ ಇನ್ಸಿಡೆಂಟ್ ದ್ಯಾಟ್ ಇನ್ಸ್ಪೈರ್ಡ್ ಸತೀಶ್ ಟು ಬಿಕಮ್ ಆ್ಯನ್ ಆರ್ಟಿಸ್ಟ್. ನರೇಟ್ ದ ಇನ್ಸಿಡೆಂಟ್ ದ್ಯಾಟ್ ಇನ್ಸ್ಪೈರ್ಡ್ ಸತೀಶ್ ಅವರು ಇನ್ಸ್ಪೈರ್ ಆಗಲಿಕ್ಕೆ ಅಂದರೆ ಕಲಾವಿದರಾಗಲು ಪ್ರೇರೇಪಿಸಿದಂಥ ಆ ಒಂದು ಘಟನೆ, ಅಂದರೆ ಅವ್ರ ಗಾರ್ಡನ್ದಲ್ಲಿ ಆ ಒಂದು ಪಕ್ಷಿ ಬಂದು ಕೂತ್ಕೊಳ್ಳುತ್ತೆ, ಬರ್ಡ್, ಅದರ ಚಿತ್ರವನ್ನು ತೆಗೆಯೋದ್ರ ಮೂಲಕ ಅವರು ಏನಾಗ್ತಾರೆ ಅಂತಂದರೆ ಆರ್ಟಿಸ್ಟ್ ಆಗ್ತಾರೆ. ಆ ಒಂದು ಕ್ವೆಶನ್, ಅದು ಕೂಡ ಇಂಪಾರ್ಟೆಂಟ್ ಕ್ವೆಶನ್. ದೆನ್ ನೆಕ್ಸ್ಟು ಸಾಂಗ್ ಆಫ್ ಇಂಡಿಯಾ ಪೋಯಮಿಂದ ಲಿಸ್ಟ್ ಔಟ್ ದಿ ಥಿಂಗ್ಸ್ ದ್ಯಾಟ್ ದಿ ಮದರ್ ಇಂಡಿಯಾ ಆಸ್ಕ್ಡ್ ದಿ ಪೋಯೆಟ್ ಟು ಸಿಂಗ್ ಅಬೌಟ್. ಹಾಗಾದರೆ ಕವಿ ವಿ.ಕೆ. ಗೋಕಾಕ್ ಅವ್ರಿಗೆ ಭಾರತ ಮಾತೆ ಯಾವ ರೀತಿಯಾಗಿರ್ತಕ್ಕಂಥ ಹಾಡುಗಳನ್ನು ಹಾಡಬೇಕು ಅನ್ನೋದನ್ನು ಹೇಳ್ತಾಳೆ ಅನ್ನೋದ್ರ ಬಗ್ಗೆ ಕೇಳ್ಬೋದು. ದೆನ್ ನೆಕ್ಸ್ಟು ಜಾರ್ಜ್ ಪೋಯಮ್ ಟು ಸಮ್ರಿ. ಜಾರ್ಜ್ ಪೋಯಮ್ ಟು ಸಮ್ರಿ ಕೂಡ ಅದನ್ನು ಜಾರ್ಜ್ ಪೋಯಮ್ ಅಂತ ಬಂದರೆ ಸಾಕು, ಜಾರ್ಜ್ ಪ್ಲೇಯರ್ ಜಾರ್ಜ್ ಪೋಯಮ್ ಅಂತ ಬಂದರೆ ಇದ್ರ ಸಮ್ರಿನ ನೀವು ಬಾಯಾಟಾಕಿ ಬರಿಬೋದು.